ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಎಲ್ಲ ಪ್ರಾಣಿಗಳನ್ನು ಒಂದು ಕಡೆ 100 ಜಾತಿ ಪ್ರಾಣಿಗಳನ್ನು ಒಂದು ಗ್ರೌಂಡಲ್ಲಿ ಸೇರಿಸಿ ಯಾವುದಾದ್ರೂ ಮಕ್ಕಳಿಗೆ ಹೇಳಿದ್ರೆ ನೀನು ಯಾವ್ಯಾವ ಜಾತಿ ಪ್ರಾಣಿ ಅಂದರೆ ಹೇಳ್ಕೊಂಬರ್ತಾರೆ. ಇದು ಕತ್ತೆ, ಇದು ಕುದುರೆ, ಇದು ಹಸು, ಇದು ನಾಯಿ, ಹಂದಿ, ಈ ಥರ ಹೇಳ್ತಾರೆ. ಆದರೆ ಒಂದು ಗ್ರೌಂಡಲ್ಲಿ ಒಂದು 50 ಜನರನ್ನು ಸೇರಿಸ್ಬಿಟ್ಟು ಇವ್ರದ್ದು ಯಾವ್ಯಾವ ಜಾತಿ ಅಂತ ಯಾರಾದರೂ ಕಂಡುಹಿಡಿಯೋಕ್ಕಾಗತ್ತಾ? ಬರೀ ಆರ್ಡಿನರಿ ಕಂಡುಹಿಡಿಯೋದು ಬೇಡ, ಸೈಂಟಿಸ್ಟ್ ಆಗಲಿ ಡಾಕ್ಟರ್ ಆಗಲಿ ಇವ್ರ ಜಾತಿನ ಕಂಡುಹಿಡಿಯೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಪಕ್ಷಿಗಳಲ್ಲಿ ಜಾತೀಯತೆ ಇದೆ. ಒಂದೊಂದು ಜಾತಿ ಪಕ್ಷಿಗೂ ಭಿನ್ನ ಭಿನ್ನವಾದ ರೂಪ, ಬೇರೆ ಬೇರೆವಾದ ಆಕಾರ ಇದೆಲ್ಲ ಇದೆ. ಈಗ ಆರ್ನಿಥಾಲಜಿ ಅಂದರೆ ಪಕ್ಷಿ ಶಾಸ್ತ್ರದಲ್ಲಿ ಲಕ್ಷಾಂತರ ಪಕ್ಷಿಗಳನ್ನು ಗುರುತು ಮಾಡಿದ್ದಾರೆ. ಈಗ ಅಲ್ಲೂ ಕೂಡ ಕಾಗೆನ ಅಥವಾ ಕೋಗಿಲನ ಕ್ರಾಸ್ ಮಾಡಕ್ ಬರಲ್ಲ. ಹಂಗಾಗಿ ಭಗವಾನ್ ಬುದ್ಧರು ಕಡೆಗೆ ಏನು ಹೇಳ್ತಾರೆ ಅಂದರೆ, ಜಾತಿಗಳಿದೆ, ಪ್ರಾಣಿಗಳಲ್ಲಿದೆ, ಪಕ್ಷಿಗಳಲ್ಲಿದೆ, ಮರಗಿಡಗಳಲ್ಲಿದೆ, ಆದರೆ ಮನುಷ್ಯರಲ್ಲಿ ಜಾತಿಗಳಿಲ್ಲ, ಇದು ಹೇರಲ್ಪಟ್ಟಿದೆ ಅಂತ ಹೇಳಿದ್ರು. ಯಾವುದೋ ಒಂದು ಸಂದರ್ಭದಲ್ಲಿ ಹೇರಿದ್ದಾರೆ, ನಾವು ಅದನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿಂದ ಪ್ರಾರಂಭ ಆಗಿರೋ ಚಳುವಳಿ ಸತತವಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಮೊಟ್ಟ ಮೊದಲು ಈ ದೇಶದಲ್ಲಿ ಜಾತೀಯತೆ ಬಗ್ಗೆ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು. ಅದು ಸಕ್ಸಸ್ಫುಲ್ ಚಳುವಳಿ ಯಾವುದಾದ್ರೂ ಭಾರತ ದೇಶದಲ್ಲಿ ನಡೆದಿದೆ ಅಂದರೆ ಅಸ್ಪೃಶ್ಯತೆ ವಿರುದ್ಧ ಅದು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಚಳುವಳಿ. ಅಷ್ಟೇ ಅಲ್ಲದೆ ವಿದ್ಯಾಕ್ರಾಂತಿ ಕೂಡ ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಂದನೇ ಪ್ರಾರಂಭ ಆಗಿರೋದು. ಈಗ ನಾವು ಯಾರು ಮೇಲ್ಜಾತಿಗಳು ಎಷ್ಟಿದ್ದಾರೋ ಬ್ರಾಹ್ಮಣರನ್ನು ಹೊರತುಪಡಿಸಿ ಯಾರು ಕೂಡ ವಿದ್ಯಾಭ್ಯಾಸ ಪಡ್ಕೊಂಡಿರ್ಲಿಲ್ಲ. ಮಹಾತ್ಮ ಜ್ಯೋತಿಬಾ ಫುಲೆ ಅವರೇ ಮೊಟ್ಟ ಮೊದಲಿಗೆ ಈ ಹಿಂದುಳಿದ ಸಮಾಜದಿಂದ ಎಸ್ ಸಿ ಎಸ್ಟಿಗಳಂತೂ ಇರಲಿಲ್ಲ, ಮೊಟ್ಟ ಮೊದಲಿಗೆ ವಿದ್ಯಾಭ್ಯಾಸ ಪಡ್ಕೊಂಡವರು ಅವರೇ. ವಿದ್ಯಾಕ್ರಾಂತಿನ ಶುರು ಮಾಡಿದ್ದು ಅವರೇನೆ. ಇದು ಈ ಥರ ಮುಂದುವರಿತಾ ನಂತರ ಛತ್ರಪತಿ ಸಾಹು ಮಹಾರಾಜ್ ಅವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಒಂದು ಸಂಘ, ಈಗ ನೀವೇನು ಸಂಘ ಸ್ಟಾರ್ಟ್ ಮಾಡಿದಿರಿ ಅರಿವು ಭಾರತ, ಅವರು ಸತ್ಯಶೋಧಕ ಸಮಾಜ ಅಂತೇಳಿ 1873ರಲ್ಲಿ ಪ್ರಾರಂಭ ಮಾಡಿದ್ರು. ಅದನ್ನ ಮಹಾತ್ಮ ಶಾಹು ಮಹಾರಾಜ್, ಕೊಲ್ಲಾಪುರದ ಶಾಹು ಮಹಾರಾಜ್ ಅವರು ಅದನ್ನು ಮುಂದುವರಿಸಿದ್ರು. ಇದಾದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಲ್ಪ ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಈಚೆಗೆ ಬಂದ್ಮೇಲೆ 1935-34ರಲ್ಲಿ ಜಾತ್ಪತ್ ತೊಡಕ್ ಮಂಡಲ್ ಅಂತ ಒಬ್ಬ ಮೇಲ್ಜಾತಿಗಳ ಸಂಘ ಪಂಜಾಬ್ ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಲಾಹೋರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಜಾತಿಗಳ ಬಗ್ಗೆ ಮಾತಾಡೋದಕ್ಕೆ ಕರೀತಾರೆ, ಇನ್ವೈಟ್ ಮಾಡ್ತಾರೆ. ಇವತ್ತು ಹೆಂಗೆ ಅರಿವು ಶಿವಪ್ಪರು ಕರೆದ್ರು ಆ ಥರ ಕರೀತಾರೆ. ಕರೆದಾಗ ನೀವು ಏನು ಭಾಷಣ ಮಾಡಬಲ್ರಿ ಅನ್ನೋದನ್ನು ಒಂದು ಆರ್ಟಿಕಲ್, ಒಂದು ಲೇಖನ ತಯಾರು ಮಾಡಿ ಕೊಡಿ ಅಂತ ಕೇಳ್ತಾರೆ. ಇವ್ರು ಬರೆದು ಕೊಟ್ಟರು. ಅದರಲ್ಲಿ ಹಿಂದೂ ಧರ್ಮದಲ್ಲಿ ಈ ಜಾತಿಗಳ ಸಂಘರ್ಷ ಯಾವ ರೀತಿ ನಡೀತಾ ಇದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೇಖನವನ್ನು ಬರೆದು ಕೊಟ್ಟರು. ಬರೆದು ಕೊಟ್ಟ ಮೇಲೆ ಆ ಸಂಘದ ಸದಸ್ಯರೆಲ್ಲ ಸೇರಿ ಇದರಲ್ಲಿ ನೀವು ಸ್ವಲ್ಪ ಬದಲಾವಣೆ ಮಾಡಿಕೊಡ್ಬೇಕು, ಇದು ಬಹಳ ತೀವ್ರವಾಗಿ ಖಂಡನೆ ಇದೆ. ಅದರಲ್ಲಿ ಬಹುಮುಖ್ಯವಾಗಿ ಒಂದು 3 ಘಟನೆಗಳನ್ನು ಅವರು ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಜೈಪುರದಲ್ಲಿ, ರಾಜಸ್ಥಾನದ ಜೈಪುರದಲ್ಲಿ ಒಬ್ಬ ಅಸ್ಪೃಶ್ಯ ಜಾತಿಗೆ ಸೇರಿದವನು ಕಾಶಿ ಯಾತ್ರೆಗೆ ಹೋಗಿದ್ದ. ಕಾಶಿ ಯಾತ್ರೆಗೆ ಹೋಗಿ ಬರೋವಾಗ ಗಂಗಾಜಲ ತಂದಿದ್ದ. ಗಂಗಾಜಲ ಚೆಂಬಿದೆಯಲ್ಲ, ಅದನ್ನು ಓಪನ್ ಮಾಡೋವಾಗ ಒಂದು ಪದ್ಧತಿ ಇತ್ತು, ನಮ್ಮ ಕಡೆನೂ ಇತ್ತು. ತಿರುಪ್ತಿಗೆ ಹೋದ್ರೆ ತೀರ್ಥ ತಗೊಂಬಂದ್ರೆ ಆವತ್ತು ಊಟ ಗೀಟ ಹಾಕಿ ಸಂಬಂಧಿಕರಿಗೆ ಪಕ್ಕದವ್ರಿಗೆ ಊಟ ಹಾಕುವಂಥ ಪದ್ಧತಿ ಇತ್ತು. ಆ ರೀತಿ ಅವನು ಕೂಡ ಸಂಬಂಧಿಕರನ್ನು ಕರೆದು ಊಟ ಹಾಕೋದಕ್ಕೆ ಪ್ರಯತ್ನ ಪಟ್ಟ. ಅದರಲ್ಲಿ ಅವ್ರ ಮನೆಯಲ್ಲಿ ಒಂದು ಹಸು ಇತ್ತು, ಅದರಿಂದನೇ ಮೊಸರು ಎಲ್ಲ ತೆಗೆದು ತುಪ್ಪ ತಂದಿದ್ದ, ತುಪ್ಪ ರೆಡಿ ಮಾಡಿದ್ದ. ಆ ಮೇಲ್ಜಾತಿಯವ್ರಿಗೆ ಗೊತ್ತಾಯ್ತು ಈ ಅಸ್ಪೃಶ್ಯರು ತುಪ್ಪ ಊಟ ಮಾಡ್ತಾ ಇದ್ದಾರಂತೆ ಅಂತ. ಈಗ ಅಸ್ಪೃಶ್ಯರಿಗೆ ಆವಾಗ ತುಪ್ಪನೂ ನಿಷೇಧ ಇತ್ತು, ಚಿನ್ನದ ಒಡವೆ ನಿಷೇಧ ಇತ್ತು, ಹೊಸ ಬಟ್ಟೆ ನಿಷೇಧ ಇತ್ತು, ಚಪ್ಪಲಿ ನಿಷೇಧ ಇತ್ತು. ಆ
ಕಾಶಿ ಯಾತ್ರೆಗೆ ಹೋಗಿ ತುಪ್ಪ ಹಾಕ್ತಾನೆ ಅಂತ ಗೊತ್ತಾದ ತಕ್ಷಣ ಎಲ್ಲ ದೊಣ್ಣೆಗಳು ಎತ್ಕೊಂಡು ಬಂದು ಹೊಡೆದು ಊಟನೆಲ್ಲ ಚಿಂದಿ ಎಬ್ಬರಿಸ್ಬಿಟ್ಟಿದ್ರು. ಈ ಎರಡನೇ ವಿಷಯ, ಮದ್ರಾಸು ಚೆನ್ನೈಯಲ್ಲಿ ಒಂದು ದೇವರ ಮೆರವಣಿಗೆ ಹೋಗ್ತಾ ಇತ್ತು. ದೇವ್ರ ಹೆಸರು ಗೊತ್ತಿಲ್ಲ ನನಗೆ. ಆ ದೇವರ ಮೆರವಣಿಗೆ ಹೋಗ್ತಾ ಇದ್ರೆ ಅಸ್ಪೃಶ್ಯರು ಒಂದು 200-300 ಕಿಲೋಮೀಟರ್ ದೂರದಲ್ಲಿ ದೇವರು ಏನಾದ್ರು ಪಲ್ಲಕ್ಕಿ ಎಲ್ಲ ಪೂಜಾರಿ ಪೂಜೆ ಮಾಡ್ಕೊಂಡು ಗಂಟೆ ಎಲ್ಲ ಆಡ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದೂರದಿಂದ ಇಣುಕು ನೋಡಿದ್ರಂತೆ. ಆ ಪೂಜಾರಿ ನೋಡ್ದ, ಅಸ್ಪೃಶ್ಯರು ನೋಡ್ಬಿಟ್ರು ನಮ್ಮ ದೇವರನ್ನ, ನಮ್ಮ ದೇವರಿಗೆ ಮೈಲಿಗೆ ಆಗೋಯ್ತು ಅಂತೇಳಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟ. ಪೊಲೀಸ್ನವರು ಏನು ಯೋಚನೆ ಮಾಡಿಲ್ಲ, ಇವ್ರನ್ನೆಲ್ಲ ಕರೆದು ಜೈಲಿಗೆ ಕಳಿಸ್ಬಿಟ್ರು. 6 ತಿಂಗಳಾದ್ಮೇಲೆ ಅವ್ರು ಬಿಟ್ಟಿಲ್ಲ. ಕಡೆಗೆ ಕೋದಂಡರಾಮರೆಡ್ಡಿ ಅಂತೇಳಿ, ಅವಾಗ ಆಂಧ್ರ ಮತ್ತು ತಮಿಳುನಾಡು ಒಂದೇ ಆಗಿತ್ತಲ್ಲ, ಒಬ್ಬ ವಕೀಲರು ಸ್ವಾಮಿ ಜಡ್ಜ್ ಮುಂದೆ, ಇಲ್ಲ ಅಸ್ಪೃಶ್ಯತೆ ಈಗ ಮೈಲಿಗೆ ಆಗೋದಾದ್ರೆ ಈಗ ನಾವು ಇದೇ ಪ್ರದೇಶದಲ್ಲಿ ಇದ್ದೀವಿ, ಇದೇ ಜಾಗದಲ್ಲಿ ರಥ ಹೋಗ್ತದೆ, ಇದೇ ಭೂಮಿ ಒಂದೇ, ಹೆಂಗೆ ಸಾಧ್ಯತೆ ಇದೆ, ಇದು ಅನ್ಯಾಯ ಅಂತ ಹೇಳಿದ್ಮೇಲೆ ಬಿಡುಗಡೆ ಆಗಿ ಈ ಒಂದನ್ನ ದಾಖಲೆ ಮಾಡಿದ್ದಾರೆ ಅಂಬೇಡ್ಕರ್ ಸಾಹೇಬರು. ನಂತರ ಇನ್ನೊಂದು ಸರ್ಕಾರಿ ಕೆಲಸ ಸಿಕ್ಬಿಟ್ಟಿತ್ತು ಒಬ್ಬ ಅಸ್ಪೃಶ್ಯನಿಗೆ. ಎತ್ಕೊಂಡು ಹೋದಾಗ ರಿಪೋರ್ಟ್ ಮಾಡ್ಕೊಳಕ್ಕೆ ಯಾರು ತಯಾರಿಲ್ಲ. ಆ ರಿಪೋರ್ಟ್ ಮಾಡ್ಕೋಬೇಕಲ್ಲ, ಅವನು ಅದನ್ನು ಕೆಳಗಡೆ ಇಡು ಅಂತಾನೆ. ಕೆಳಗಡೆ ಇಟ್ಟರೆ ರಿಪೋರ್ಟ್ ಮಾಡ್ಕೊಳ್ಳೋದಂಗೆ, ಈ ಥರ ತುಂಬ ತೊಂದರೆ ಕೊಟ್ಟು ಅವನಿಗೆ ಕೆಲಸನೇ ಇಲ್ದಿರೋ ಮಾಡೋದನ್ನು ದಾಖಲೆ ಮಾಡಿದರು ಆ ಲೇಖನದಲ್ಲಿ. ಅದಕ್ಕೆ ಅವರು ಇದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಡಿ ಅಂತ ಹೇಳಿದ್ರು. ಅಂಬೇಡ್ಕರ್ ಸಾಹೇಬ್ರು ಹೇಳಿದ್ರು, ಬಾಂಬೆಗೆ ಬಂದು ಲಾಹೋರಲ್ಲಿ ಸಭೆ, ಅದು ಪಾಕಿಸ್ತಾನದ, ನಾನು ಇದರಲ್ಲಿ ಏನು ಬರೆದಿದ್ದೀನಿ ಎಲ್ಲ ಸರಿಯಾಗಿದೆ, ಇದರಲ್ಲಿ ಒಂದು ಏತ್ವ ಓತ್ವ ಕೂಡ ನಾನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಮೇಲೆ ಆ ಕಾರ್ಯಕ್ರಮ ರದ್ದಾಯಿತು. ಅದನ್ನೇ ಅಂಬೇಡ್ಕರ್ ಸಾಹೇಬರು ಅನಿಲೇಷನ್ ಆಫ್ ಕ್ಯಾಸ್ಟ್ ಅಂತ ಪುಸ್ತಕ ರೂಪದಲ್ಲಿ ಕೇವಲ 56 ಪೇಜು ಪುಸ್ತಕನ ಪ್ರಕಟಣೆ ಮಾಡಿದ್ರು. ಆ ಪುಸ್ತಕನೇ ಈ ಇಂಡಿಯಾ ದೇಶದಲ್ಲಿ ಬಹುದೊಡ್ಡ ರೆವಲ್ಯೂಷನನ್ನು ಮಾಡಿದ್ದು. ಬಟ್ ಅಂಬೇಡ್ಕರ್ ಪುಸ್ತಕ ಇಡೀ ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ, ಈಗ ನಾವೆಲ್ಲ ಅದನ್ನು ಓದ್ಕೊಂಡ್ಮೇಲೆ ನಾವು ಈ ಚಳುವಳಿಗೆ ಇಳಿದಿರೋದು. ಇದು ಈಗೇನು ಅರಿವು ಭಾರತ ಇದೆಯಲ್ಲ, ಇದು ಮುಂದುವರಿಕೆ ಭಾಗ, ಅನಿಲೇಷನ್ ಆಫ್ ಕ್ಯಾಸ್ಟ್ನ ಮುಂದುವರಿಕೆ ಭಾಗ. ಈಗ ನೋಡಿ, ಮಲೆಗಳಲ್ಲಿ ಮದುಮಗಳು ಪುಸ್ತಕದಲ್ಲಿ ಅವರು ಗುತ್ತಿನ ಹೀರೋ ಮಾಡಿದ್ದಾರೆ, ನಾಯಿ ಗುತ್ತಿ. ಎರಡನೇದು ಕಾನೂರು ಸುಬ್ಬಮ್ಮ ಹೆಗ್ಗಡತಿಯಲ್ಲಿ ಹೂವಯ್ಯ, ಅವನನ್ನ ಪಂಚಶೀಲ ತತ್ವಗಳು ಇರತಕ್ಕಂಥ ಬೌದ್ಧ ಧರ್ಮದ ಕಡೆ ಕಳಿಸಿದ್ದಾರೆ. ಅದು ಅಂಬೇಡ್ಕರ್ ಸಾಹೇಬರ ಮುಂದುವರೆದ ಭಾಗ ಕುವೆಂಪು ಸಾಹೇಬ್ರದಾಗಿತ್ತು. ಆದರೆ ನಮ್ಮ ರಾಜಕಾರಣಿಗಳು, ವಿಶೇಷವಾಗಿ ಒಕ್ಕಲಿಗ ಸಮುದಾಯದಲ್ಲಿ ಬಂದವರು, ಕುವೆಂಪು ಸಾಹೇಬ್ರನ್ನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಮನುಷ್ಯನನ್ನ ಮನುಷ್ಯನ ರೀತಿಯಲ್ಲಿ ಗೌರವಿಸುವಂಥ ಒಂದು ಸಣ್ಣ ಕೆಲಸವನ್ನ ಮಾಡಿದ್ರೆ ಸಮಾಜ ಎಚ್ಚೆತ್ತ ಸಮಾಜ ಆಗ್ತದೆ, ಸ್ವಾಭಿಮಾನಿ ಸಮಾಜ ಆಗ್ತದೆ, ಸಮತಾ ಸಮಾಜ ಆಗ್ತದೆ, ಕುವೆಂಪುರವರ ಅರಿವಿನ ಸಮಾಜ ಆಗ್ತದೆ, ಅಂಬೇಡ್ಕರ್ ಕಂಡಂಥ ಜಾತಿ ಮುಕ್ತ ಸಮಾಜ. ಅಂಬೇಡ್ಕರ್ ಅವರ ಕನಸು ಏನಿತ್ತಂದರೆ, ವಾಟ್ ಈಸ್ ಅಂಬೇಡ್ಕರ್ ಅಂತ ಇಂಗ್ಲೀಷಲ್ಲಿ ಕೇಳಿದ್ರೆ, ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್, ಎಕನಾಮಿಕ್ ಎಮ್ಯಾನ್ಸಿಪೇಷನ್, ಕ್ಯಾಸ್ಟ್ಲೆಸ್ ಸೊಸೈಟಿ, ಜಾತಿ ಮುಕ್ತ ಸಮಾಜ. ಹಂಗಾಗಿ ಈ ಜಾತಿ ಮುಕ್ತ ಸಮಾಜ ನಾವು ನಿರ್ಮಾಣ ಆದರೆ ಸಮಾಜ ಖಂಡಿತವಾಗ್ಲೂ ಪರಿವರ್ತನೆ ಆಗೇ ಆಗ್ತದೆ. ಪರಿವರ್ತನೆ ಆದಂಗೆನೆ ಇದು ಜಾತಿ ಮುಕ್ತ ಸಮಾಜ ಒಂದು ಬೇಸ್ ತಯಾರಾದರೆ ಇನ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್, ಎಕನಾಮಿಕ್ ಎಮ್ಯಾನ್ಸಿಪೇಷನ್ ಆಟೋಮೆಟಿಕ್ ಆಗಿ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಪ್ರಯತ್ನಕ್ಕೆ ನಾವು ಇನ್ಮೇಲೆ ಸತತವಾಗಿ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ.